ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ನೀನೇನಾದ್ರೂ ಬಂದು ನಾನು ಕಾಪಾಡಲಿಲ್ಲ ಅಂದಿದ್ರೆ ನನ್ನ ಗತಿ. ನಾ ಮೇಲೋ ಬರ್ತೀನಿ ಸರ್. ಮೊಬೈಲ್ ತಗೊಂಡ್ಬರ್ತೀನಿ. ಹುಷಾರು ಸರ್. ಎಲ್ಲ ಆಗಿದೆ ನಿನ್ನಿಂದಾನೆ. ಅಯ್ಯೋ ಭಗವಂತ, ಇಷ್ಟು ದಿವಸ ಮುಚ್ಚಿಟ್ಟಿದ್ದ ಸತ್ಯ ಹೊರಗೆ ಬಂದ್ಬಿಡ್ತಿತ್ತಲ್ಲಪ್ಪ. ಹಾ, ಇದು ಯಾರು ನೋಡಬಾರ್ದು. ಭಗವಂತ, ಅಯ್ಯೋ ಶಿವ. ಅರ್ಜೆಂಟಾಗಿ ಮನೆಗೆ ಬರಕ್ಕೆ ಹೇಳ್ದೆ. ಮನೆಗೆ ಬಂದು ಏನಕ್ಕ ವಿಷಯ ಅಂತ ಕೇಳಿದ್ರೆ ಉಶ್ ಅಂತ ಸನ್ನೆ ಮಾಡಿ ಇಲ್ಲಿ ಕರ್ಕೊಂಬಂದೆ. ಏನ್ ವಿಷಯ ಹೇಳೋ? ಮತ್ತೆ ಉಶ್ ಅಂತಿದ್ಯಲ್ಲ, ಇದನ್ನ ಹೇಳೋದಕ್ಕೆ ಅಲ್ಲಿಂದ ಇಲ್ಲಿ ಕರ್ದ್ಯಾ? ಗೌರಿ ಮಾತಾಡೆ. ನಮ್ಮ ಮನೆಯಲ್ಲಿ ಒಂದು ಹಳೆಯ ಟ್ರಂಕ್ ಸಿಕ್ಕಿದೆ. ಟ್ರಂಕ? ಅಕ್ಕ ಹೊಡೆದ್ಯಲ್ಲೇ ಚಾನ್ಸು. ಕೆಲವರಿಗೆ ವ್ಯವಸಾಯ ಮಾಡುವಾಗ ಸಿಗುತ್ತೆ, ಇನ್ ಕೆಲವರಿಗೆ ಮನೆ ಫೌಂಡೇಶನ್ ತೆಗೆಯುವಾಗ ಸಿಗುತ್ತೆ. ಆದ್ರೆ ನಿನಗೆ ಮನೇಲೆ ಸಿಕ್ಕಿದೆಯಲ್ಲೇ. ಎಷ್ಟು ತೊಲ ಇತ್ತು? ತೊಲ ಎಲ್ಲ ಕಡಿಮೆ ಆಗುತ್ತೆ. ಎಷ್ಟು ಕೆಜಿ ಇತ್ತು? ಅಕ್ಕ ಹೊಸ ಹೊಸ ಡಿಸೈನ್ ಬಂದಿದೆ ಕಣೆ. ಮೈಸೂರಲ್ಲಿ ಒಂದು ಜ್ಯುವೆಲ್ರಿ ಶಾಪಲ್ಲಿ 10 ಗ್ರಾಮಿಗೆ ದೊಡ್ಡ ದೊಡ್ಡ ನೆಕ್ಲೆಸ್ಸು, ದೊಡ್ಡ ದೊಡ್ಡ ಬ್ರಾಸ್ಲೆಟ್ ಎಲ್ಲ ಮಾಡ್ಕೊಡ್ತಾರಂತೆ. ನೀನಂತದ್ದು ಒಂದು 10 ಮಾಡಿಸ್ಕೊ ಸಾಕು. ಒಂದು 100 ಗ್ರಾಮ್ ಖರ್ಚಾಗ್ಬೋದು ಅಷ್ಟೇ. ಮುಗೀತಾ? ಟ್ರಂಕ್ ಸಿಕ್ತು ಅಂತ ಹೇಳ್ದೆ ಕಣೆ. ಚಿನ್ನ ಸಿಕ್ತು ಅಂತ ಹೇಳ್ದಾ? ಅಡ ಇಟ್ಟಿರೋ ಚಿನ್ನನೇ ಬಿಡಿಸ್ಕೊಂಬಂದಿಲ್ಲ ನಿಮ್ಮ ಬಾವ. ಇನ್ನು ಚಿನ್ನ ಎಲ್ಲಿಂದ ಬರ್ತದೆ? ಅಯ್ಯೋ ಹೌದಾ? ಮತ್ತ ಆ ಟ್ರಂಕಲ್ಲಿ ಏನಿತ್ತು? ಹಳೆ ಬಟ್ಟೆ ಇತ್ತಾ? ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಕಣೆ. ಆದ್ರೆ ಟ್ರಂಕ್ ಒಂಥರ ವಿಚಿತ್ರವಾಗಿದೆ. ಆ ಟ್ರಂಕ್ ಬೀಗ ಹಾಕೋ ಜಾಗದಲ್ಲಿ ಈ ಆಪ್ತಮಿತ್ರ ಸಿನಿಮಾದಲ್ಲಿ ನಾಗೋಲಿ ರೂಮ್ಗೆ ದಿಗ್ಬಂಧನ ಹಾಕ್ತಾರಲ್ಲ, ಆ ಥರ ದಿಗ್ಬಂಧನ ಹಾಕಿದ್ದಾರೆ ಕಣೆ. ಅಕ್ಕ ನೀನು ಸಿನಿಮಾನೆಲ್ಲ ನಂಬ್ತೀಯಾ? ಅದೆಲ್ಲ ಕಾಲ್ಪನಿಕ ಕಣೆ. ನಿಜವಾದ ಜೀವನದಲ್ಲಿ ಇದೆಲ್ಲ ಏನೂ ಇರಲ್ಲ. ಏನೋ ಡಿಸೈನ್ ಮಾಡಿರ್ತಾರೆ. ಇದು ಆಂಟಿಕ್ ಡಿಸೈನ್ ಅಂತಾರಲ್ಲ, ಅದಿರಬೇಕು. ಅಯ್ಯೋ ಅದೆಲ್ಲ ಅಲ್ಲ ಕಣೆ ಗೌರಿ. ಆ ಟ್ರಂಕ್ ನೋಡ್ತಾ ಇದ್ರೆ ಅದ್ರೊಳಗಡೆ ಏನೋ ಇದೆ ಅಂತ ಅನ್ಸ್ತು. ಅದನ್ನ ಓಪನ್ ಮಾಡಕ್ಕೆ ಅಂತ ಹೋದಾಗ ಮಾವ ಬೈದ್ರು. ಇನ್ಯಾವತ್ತೂ ಅದ್ರ ಬಗ್ಗೆ ಮಾತಾಡ್ಬೇಡ, ಏನು ಕೇಳ್ಬೇಡ ಅಂದ್ಬಿಟ್ರು. ಹಾಗಿದ್ರೆ ಅದ್ರೊಳಗೆ ಏನಿರ್ಬೋದು? ಅದೇನು ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಕ್ಕ. ಹೌದು ಕಣೆ ಗೌರಿ, ನನಗೂ ಹಾಗೆ ಅನಿಸ್ತಾ ಇದೆ. ಕುತೂಹಲ ತಡೆಯೋಕ್ಕಾಗ್ತಾ ಇಲ್ಲ. ಬಾ ಈಗಲೂ ಹೋಗಿ ನೋಡೋಣ. ಈಗ ಹಾಕಿದೆ ಕೀ ಇಲ್ಲ. ಅಯ್ಯೋ ತಲೆ ಕೆಡಿಸ್ಕೋಬೇಡ. ಇಂಟರ್ನೆಟ್ಟಲ್ಲಿ ಹೇರ್ ಪಿನ್ ಹಾಕಿ ಹೇಗೆ ಬೀಗ ಓಪನ್ ಮಾಡೋದು ಅಂತ ತಿಳ್ಕೊತೀನಿ. ಯಾರು ಇದ್ದಾಗ ಕಾಲ್ ಮಾಡು, ಬರ್ತೀನಿ. ಓಕೆನಾ? ಸರಿ ಆಯ್ತು, ಹಾಗೆ ಮಾಡೋಣ. ಆದ್ರೆ ಗೌರಿ, ವಿಷಯ ಗುಟ್ಟಾಗಿರ್ಲಿ. ಮಾವ ಬೇಡ ಅಂದ್ರು ನಾವು ಆ ಪೆಟ್ಟಿಗೆ ಓಪನ್ ಮಾಡಕ್ ಹೋಗ್ತಿದೀವಿ. ಅದಕ್ಕೆ ಯಾವ್ದನ್ ಬೇಡ ಅಂತಾರೋ ಅದನ್ನೇ ತಾನೇ ಮಾಡ್ಬೇಕು ಅನ್ಸೋದು. ಅದು ನಿಜಾನೇ. ಒಟ್ನಲ್ಲಿ ಆ ಟ್ರಂಕಲ್ಲಿ ಏನಿದೆ ಅಂತ ನಾನು ನೋಡ್ಲೇಬೇಕು. ರೀ, ಆಫೀಸಿಂದ ಬಂದಾಗಿಂದ ಯಾಕ್ರಿ ಒಂಥರ ಇದ್ದೀರಾ? ಮೈ ಹುಷಾರಿಲ್ವಾ? ಅದೆಲ್ಲ ಏನೂ ಇಲ್ಲ. ಆಫೀಸಲ್ಲೇನೋ ಟೆನ್ಷನು, ಸ್ವಲ್ಪ ತಲೆ ನೋವ್ತಾ ಇದೆ ಅಷ್ಟೇ. ಕಾಫಿ ಮಾಡ್ಕೊಂಬರ್ತೀನಿ. ಬೇಡ ಬೇಡ, ಒಂಚೂರು ಬಾಮ್ ಇದ್ರೆ ಹಚ್ಚು. ಬಾಮ? ಗಿರಿ, ಮಿಡ್ಲ್ ಕ್ಲಾಸ್ ಮನೆಗಳಲ್ಲಿ ಭಾಮ ಇಲ್ಲ ಅಂದರೂ ಬಾಂಬ್ ಇರಲೇಬೇಕು. ಈ ಪ್ರಾಬ್ಲಮ್ಗಳು ಆಗಾಗ ಹಾಕುವ ಬಾಂಬ್ಗೆ ನಮಗೆ ಬಾಮೇ ಅಲ್ವಾ ಸಮಾಧಾನ ಕೊಡೋದು. ಸರಿ, ಹಚ್ತೇನೆ ರೀ. ಕಣ್ಣು ಮುಚ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ಗಿರಿ, ನನ್ನ ಎದುರಿಗೆ ನೀನು ಇರಬೇಕಾದ್ರೆ ನಾನು ಹೆಂಗಿರಿ ಕಣ್ಣು ಮುಚ್ಕೊಳ್ಳಿ? ಕನ್ಸಲ್ಲಿ ಬರ್ತೀನಿ, ಈಗ ಮಲ್ಕೊಳ್ಳಿ. ಓ, ಗುಡ್ ಐಡಿಯಾ.
ಅತ್ತಿತ್ತ ಓಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ ಜೋ 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 ಜೋ. ಅಯ್ಯೋ ರೇ ಯಾಕ್ರೆ ಹೇಳ್ತಿದ್ದೀರಾ, ಏನಾಯ್ತು? ಗಿರಿ, ನಿನ್ನಂತ ಹೇಳ್ತೀನಿ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಆದರೆ ಈ ಕಣ್ಣೀರು ಅದಕ್ಕಲ್ಲ, ನೀನು ಹಚ್ತಾ ಇರೋ ಬಾಂಬು ಕಣ್ಣೊಳಗೊಟ್ಟೋಯ್ತು. ಅಯ್ಯೋ ಸಾರಿ ಸಾರಿ. ಏನೇ ಆದರೂ ಗಿರಿ, ನಾನು ವೆರಿ ಲಕ್ಕಿ ನಿನ್ನಂತ ಹೇಳ್ತೀನ ಪಡೆಯೋಕ್ಕೆ. ನಿಮ್ಮಂಥ ಗಂಡ ಯಾರ್ಯಾರಿಗೆ ಸಿಗ್ತಾರೋ ಅಂಥವ್ರಿಗೆಲ್ಲ ನನ್ನಂಥ ಹೆಂಡತಿ ಸಿಕ್ಕೇ ಸಿಗ್ತಾಳೆ. ಗಿರಿ, ನೀ ನನಗೆ ಆರೈಕೆ ಮಾಡೋದನ್ನು ನೋಡ್ತಾ ಇದ್ರೆ ಕೆಲವೊಂದು ಸರಿ ನಿನ್ನನ್ನು ಅಮ್ಮ ಅಂತ ಕರಿಬೇಕು ಅನಿಸುತ್ತೆ. ರೀ, ಅಷ್ಟು ದೊಡ್ಡ ದೊಡ್ಡ ಮಾತು ಯಾಕ್ರಿ? ಅಮ್ಮ ಯಾವತ್ತಿದ್ರೂ ಅಮ್ಮನೇ, ಅವಳ ಸ್ಥಾನನ ಯಾರಿಂದನೂ ತುಂಬಕ್ಕಾಗಲ್ಲ. ಇಲ್ಲ ಗಿರಿ, ನಮ್ಮಮ್ಮ ಏನಾದರೂ ಇದ್ದಿದ್ರೆ ಅವ್ರು ನಿನ್ನ ಬಗ್ಗೆ ಹೇಗೇ ಹೇಳಿರೋರು. ಅಯ್ಯೋ ಹೋಗ್ಲಿಕ್ಕೆ ಸಾಕು, ಈಗ ನೀವು ಆರಾಮಾಗಿ ಮಲ್ಕೊಳ್ಳಿ. ಅಪ್ಪ, ಇವ್ರು ಮಲ್ಕೊಂಡ್ರು, ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ, ಮಾವ ಹೊರಗಡೆ ಹೋಗಿದ್ದಾರೆ. ಇದೇ ಸರಿಯಾದ ಟೈಮ್. ಗೌರಿನ ಕರೆದು ಆ ಟ್ರಂಕಲ್ಲಿ ಏನಿದೆ ಅಂತ ನೋಡೇ ಬಿಡ್ತೀನಿ. ಅಕ್ಕ, ಮಕ್ಕಳು ಬರೋದು ಲೇಟ್ ಆಗುತ್ತೆ ಅಲ್ವಾ? ಅವ್ರು ಟ್ಯೂಷನ್ನಿಂದ ಬರೋದು ಇನ್ನೂ ಅರ್ಧ ಗಂಟೆ ಮೇಲಾಗುತ್ತೆ. ನೀನೇನು ತಲೆ ಕೆಡಿಸ್ಕೊಡ. ಎಲ್ಲಿ ಮಂಚದ ಕೆಳಗಡೆ ಇದೆ. ಮಾವನ ಹೃದಯ ಬೇರೆ ವಿಷಯದಲ್ಲೆಲ್ಲ ಮಂದ, ಆದರೆ ಟ್ರಂಕ್ ವಿಷಯದಲ್ಲಿ ಮಾತ್ರ ತುಂಬ ಚುರುಕು. ಏನು ಯೋಚನೆ ಮಾಡಬೇಡ, ಬಾ. ಇದು ನಾರ್ಮಲ್ ಟ್ರಂಕ್ ಥರ ಇಲ್ಲ, ಬೇರೆ ಥರನೇ ಇದೆ. ಅದನ್ನೇ ತಾನೇ ನಾನು ಹೇಳಿದ್ದು. ಅದಕ್ಕೆ ಇದ್ರೊಳಗಡೆ ಏನಿದೆ ಅಂತ ನನಗೂ ತಿಳ್ಕೋಬೇಕು ಅನ್ನೋ ಕುತೂಹಲ ಬಂದಿತ್ತು. ಸರಿ ಸರಿ, ನಾನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದೇನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.